ಕೆಸರುಗದ್ದೆಯಾದ ಆಲೂರು ಬಿಕ್ಕೋಡು ಮುಖ್ಯ ರಸ್ತೆ ರೋಸುತ್ತಾ ಸಾರ್ವಜನಿಕರು ರಸ್ತೆ ಮಧ್ಯೆ ಸಸಿ ನೆಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಆಲೂರು ಮತ್ತು ಬಿಕ್ಕೋಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ತೀರಾ ಹದಗೆಟ್ಟು ಹೋಗಿದ್ದು, ಕೆಸರುಗದ್ದೆಯಾದ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರ ಪರದಾಟ ಹೇಳತೀರದಾಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಾಗೂ ಕುಡಿಯುವ ನೀರಿನ ಎತ್ತಿನಹೊಳೆ ಮಹತ್ತರ ಯೋಜನೆಯ ಕೋಟಿ ರೂಪಾಯಿ ಹಣ ನೀರಲ್ಲಿ ಹೋಮವಾಗಿದೆ. ಕುಸಿಯುವ ಹಂತದಲ್ಲಿರುವ ಎತ್ತಿನಹೊಳೆ ಯೋಜನೆಗೆ ತಡೆಗೋಡೆ ಇಲ್ಲದೆ ಅಪಾಯ ಆಹ್ವಾನ ನೀಡುತ್ತಿದೆಯೇ ಎಂಬ ಭಯದಲ್ಲೇ ನಿತ್ಯ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಚಲಿಸುವಂತಾಗಿದೆ. ಆದ್ದರಿಂದ ಈ ಕೂಡಲೇ ರಸ್ತೆ ಸರಿಪಡಿಸದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿ ರಸ್ತೆಯಲ್ಲೇ ಸಸಿ ನೆಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರೋಡ್ ಸೈಡ್ ಮನೆ ನಮ್ದು. ಇಲ್ಲಿ ಎದ್ದು ಬಿದ್ದು ನಾವು ಇದೇ ವೆಹಿಕಲ್ಸ್ ಎಲ್ಲ ಓಡಾಡಬೇಕು, ಇಲ್ಲೇ ತಿರುಗಾಡಬೇಕು. ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ. ಇಲ್ಲಿ ಸುಮಾರು ಬೈಕ್ಗಳೆಲ್ಲ ಬಿದ್ದು ಸಖತ್ ಏಟ್ ಮಾಡಿಕೆ ಹೋಗಿದ್ದಾರೆ. ಇಲ್ಲಿ ಮಕ್ಕಳು ಕಾರ್ಮೆಂಟಿಗೆಲ್ಲ ಕಳಿಸ್ಬೇಕು, ಸಖತ್ ಹಿಂಸೆ ಆಯ್ತು. ನಾವೆಲ್ಲ ತಿರ್ಗಾಡಕ್ಕಾಯ್ತಿಲ್ಲ, ಚಿಕ್ಕ ಮಕ್ಕಳು ಓಡಾಡಕ್ಕಾಗಲ್ಲ, ದನ ಹೊಡೆಯೋಕ್ಕಾಗಲ್ಲ, ಸಖತ್ ತೊಟ್ಲಾಗಿದೆ ಇಲ್ಲಿ. ಆ ಕಡೆ ಸೈಡು ಕಂಬಿಗಳು ಎಂಥದ್ದು ಇಲ್ಲ, ಒಂದು ಕಾಂಕ್ರೀಟ್ ರೋಡ್ ಮಾಡ್ತಿಲ್ಲ, ಸಖತ್ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಕಣ್ಮುಚ್ಚಂಗೆ ಕೂತಿದ್ದಾರೆ. ಅವ್ರೇನು ನೋಡ್ಬಾರ್ದಾ? ಅವ್ರಿಗೇನು ಗೊತ್ತಾಗಲ್ಲ, ನಾವೇನು ಹೇಳ್ಬೇಕಾ? ಅವ್ರ ನಮ್ಮ ಕೈಲಿ ಏಳ್ಸ್ಕೆ ಮಾಡಿಸ್ಬೇಕಾ? ಇಲ್ಲ, 10 ವರ್ಷದಿಂದ ಗಾಡಿ ಮಾಡ್ತಿದ್ದು ರೋಡು ಮಾಡಿಸ್ಬೇಕಾ? ಇದು ರೋಡ್ ಹೋಗ್ಲಿ ಅವರು. ನಾವಿಲ್ಲಿ ಸ್ಥಳೀಯರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 2014 ಶುರು ಆಗಿದ್ದು, ಅವತ್ತಿಂದ ನಾವು ಇಲ್ಲಿ ಕಷ್ಟ ಅನುಭವಿಸ್ತಿದ್ದೀವಿ. ಮೊದಲು ಸುತ್ತಾಡಿ ಹಳ್ಳಿ ಮೇಲೆ ಕಳಿಸ್ತಾ ಇದ್ರು, ಈಗ ಇದನ್ನ ಈ ಮಣ್ಣಿ ಗೊಚ್ಚೆ ಮಾಡಿಟ್ಟಿದ್ದಾರೆ. ಇಲ್ಲಿ ಜನಗಳು ತಿರುಗಾಡಕ್ಕಾಗ್ತಿಲ್ಲ. ಹೆಂಗಸರು ಮಕ್ಕಳು ನಡೆದುಕೊಂಡು ತಿರುಗಾಡಬೇಕು. ವರ್ಷ ಇಡೀ ಇದೇ ಥರ ಪ್ರಾಬ್ಲಮ್ ಇದು. ಕೇಳಿದ್ರೆ ಯಾವಾಗ ಸಹ ಮಣ್ಣು ಹಾಕ್ತಾರೆ. ನಮಗೆ ಇದು ಅರ್ಜೆಂಟು ರೋಡ್ ಆಗಬೇಕು. ಟಾರ್ ರೋಡ್ ಆಗತ್ತಂಗೆ ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ. ತುಂಬ ಗಲಾಟೆ ಆಗುತ್ತೆ. ನಮ್ಮ ಮುಂದಕ್ಕೆ ಇದು ಮಾಡಿಕೊಡ್ಲಿಲ್ಲ ಅಂದರೆ ಅರ್ಜೆಂಟಿಗೆ ತುಂಬ ಗಲಾಟೆಗಳಾಗ್ತಾವೆ. ಇಲ್ಲಿ ನಾವು ತುಂಬ ದಿವಸದಿಂದ ಹೇಳ್ತಾ ಇದ್ದೀವಿ, ವರ್ಷ ಇಡೀ ಇದೇ ಮಾಡ್ತಾರೆ. ಮಳೆಗಾಲದಲ್ಲಿ ಭಾರಿ ಕಷ್ಟ ಆಗುತ್ತೆ ಇಲ್ಲಿ ತಿರುಗಾಡಕ್ಕೆ ಆಗಲ್ಲ. ವೆಹಿಕಲ್ಸ್ಗಳು ತುಂಬ ಕಷ್ಟ ಆಗ್ತಿದೆ. ಎಲ್ಲ ಬೈಕ್ನಲ್ಲಿ ಬೀಳ್ತಾರೆ. ಹೆಂಗಸರು ಮಕ್ಕಳು ತಿರುಗಾಡಕ್ಕಾಗ್ತಿಲ್ಲ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಮೊದಲೇ ಮಳೆಗಾಲ ಇರೋದ್ರಿಂದ ಭಾರಿ ಕಷ್ಟ ಅನುಭವಿಸಬೇಕಾಗಿದೆ. ತುಂಬ ಶೀಘ್ರವಾಗಿ ಕೆಲಸ ಆಗಬೇಕು ನಮಗೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಗಲಾಟೆ ಆಗುತ್ತೆ. ಇಲ್ಲಿ ಮಣ್ಣು ಬೇರೆ ಕುಸಿತಾ ಇದೆ ರೋಡಿಂದು. ಇದು ಅರ್ಜೆಂಟಿಗೆ ರೋಡ್ ಬಿದ್ದೋಗ್ಬಿಡ್ತಿಲ್ಲ ಅಂದರೆ ಮುಂದೆ ಭಾರಿ ಕಷ್ಟ ಅನುಭವಿಸಬೇಕಾಗುತ್ತೆ. ಯಾರಾದರೂ ಸ್ಥಳೀಯ ಬೇಗ ಇದನ್ನು ಮುಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ಮುಂದೆ ಹೋರಾಟ ಆಗುತ್ತೆ ಇದರ ಬಗ್ಗೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.